ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನೀವು ಎಲ್ಲಕ್ಕಿಂತ ಮುಂಚೆ ವಿಡಿಯೋನ ನೋಡ್ಬೋದು. ಆ್ಯಂಡ್ ಇದು ನ್ಯೂ ಮಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರೋಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ನನ್ನ ವಿಡಿಯೋ ನಿಮ್ಮೆಲ್ಲರೂ ಯೂಸ್ ಆಗುತ್ತೆ. ಸೊ ಇನ್ನೂ ಕೆಲವೊಂದಷ್ಟು ಯೂಸ್ಫುಲ್ ವಿಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ. ನೀವು ನಂಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಡಿಸ್ಟರ್ಬ್ ಅಂದ್ಕೋಬೇಡಿ, ಪಾಪ ಸೌಂಡ್ ಮಾಡ್ತಿದ್ದಾನೆ. ಓಕೆ, ಇವತ್ತು ನಾನು ನಿಮಗೆ ನ್ಯೂ ಮಾಮ್ಸ್ಗೆ ಬ್ರೆಸ್ಟ್ ಫೀಡಿಂಗ್ ಇದ್ರ ಬಗ್ಗೆ ಕೆಲವೊಂದಷ್ಟು ನನ್ನ ಎಕ್ಸ್ಪೀರಿಯನ್ಸಸ್ಸು ಮತ್ತು ನಾನು ಯಾವ್ದು ಯೂಸ್ ಮಾಡಿದೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇವಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಆ್ಯಂಡ್ ಬನ್ನಿ ಯಾರಾದರೆ ನೋಡೋಣ. ಸೊ ಫಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ, ನಾನು ನನಗೆ ಸ್ಟಾರ್ಟಿಂಗು ಹಾಲು ತುಂಬ ಕಮ್ಮಿ ಇತ್ತು. ಆ್ಯಂಡ್ ಈಗ ಅವನಿಗೆ 6.5 ಮಂತ್ ಆಗಿದೆ. ಸೊ ಈಗ ಅವನಿಗೆ ಓಕೆ ಈಗ ಕರೆಕ್ಟಾಗಿ ಸಾಕಾಗ್ತಿದೆ. ಬಟ್ ಆಗ ನನಗೆ ಫಸ್ಟ್ ಸ್ಟಾರ್ಟಿಂಗ್ 2 ಮಂತ್ಸ್ ನನಗೆ ಹಾಲು ತುಂಬ ಕಮ್ಮಿ ಇತ್ತು. ಆ್ಯಂಡ್ ತುಂಬಾ ಕಷ್ಟಪಟ್ಟಿದ್ದೀನಿ, ಹಾಲೇ ಬರ್ತಿರಲಿಲ್ಲ. ಆ್ಯಂಡ್ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡೋದು, ಸೊ 2-3 ಪೌಡರನ್ನು ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ನೋಡಿದೆ, ನನಗೆ ಸೆಟ್ ಆಗಿಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡಿದ್ದೆ. ನಂಗೆ ಅದರಲ್ಲೇನಷ್ಟು ಅಂದರೆ ಹೇಳ್ತಾರೆ, ಬಟ್ ನಾನು ಎಲ್ಲ ರಿವ್ಯೂ ನೋಡಿನೇ ತೊಗೊಂಡಿದ್ದೆ. ಬಟ್ ನನಗೆ ಅದು ಅಷ್ಟು ಬ್ರೆಸ್ಟ್ ಫೀಡ್ ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ಬ್ರೆಸ್ಟ್ ಫೀಡ್ಗೆ ಮೇಯ್ನ್ ನಾನು ಟಿಪ್ಸನ್ನು ಹೇಳೋದಾದರೆ, ಡೆಫಿನೆಟ್ಲಿ ನಿಮಗೆ ಏನು ಟಿಪ್ ಹೇಳ್ತೀನಿ ಅಂದರೆ, ಆದಷ್ಟು ಸೊಪ್ಪು ತರಕಾರಿ ಇದನ್ನೆಲ್ಲ ತಿನ್ನಿ. ಸೊ ಅವಾಗ ನಿಮ್ಗೆ ಆರಾಮಾಗಿ ಹಾಲು ತಾನೇ ಬರುತ್ತೆ. ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಇಸ್ ಅ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಸೊ ಚಿಕನ್ನ ಚೆನ್ನಾಗಿ ತಿನ್ನಿ. ಸೊ ಈಗ ನಾನು ಅಂದರೆ ನನಗೆ 2 ಮಂತ್ಸ್ ಆದಮೇಲೆ ನಾನು ಇದಾಯಿತು. ಆ್ಯಂಡ್ ನಾನು ಯೂಸ್ ಮಾಡಿದೆ ಆ ಪೌಡರು, ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಆದರೆ ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂದರೆ, ಆದಷ್ಟು ಸೊಪ್ಪು ತರಕಾರಿ ಪನ್ನೀರ್ ಇದೆಲ್ಲ ಕೂಡ ತಿನ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಆಫ್ಟರ್ ಪ್ರೆಗ್ನೆನ್ಸಿ ನೀವು ಆರಾಮಾಗಿ ತಿನ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಪನ್ನೀರ್ ಒಳ್ಳೆ ನಿಮಗೆ ಫುಡ್ ಅಂತ ಹೇಳ್ಬೋದು. ಸೊಪ್ಪು ಪಕ್ಷಿ ಸೊಪ್ಪು ಅಂತಾರಲ್ಲ, ಅದನ್ನು ತಿನ್ನಿ, ತುಂಬಾ ಒಳ್ಳೆಯದು. ಸೊ ನನಗೆ 2-3 ಮಂತ್ಸ್ ಸ್ಟಾರ್ಟಿಂಗ್ ನನಗೆ 2 ಮಂತ್ಸ್ ನನಗೆ ಹಾಲು ತುಂಬ ಕಷ್ಟ ಆಯಿತು. ನಾನು ಹೇಳಿದ್ನಲ್ಲ ಪೌಡರ್ ಯೂಸ್ ಮಾಡಿದೆ, ಬಟ್ ಅದು ನಂಗೆ ಅಷ್ಟು ಇದಾಗಿಲ್ಲ. ನೆಕ್ಸ್ಟ್ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾದಮೇಲೆ ನಾನು ಒಂದು ಸತಿ ಹೋಗಿದ್ದೆ ಡಾಕ್ಟರ್ ಹತ್ರ. ಮತ್ತೆ 2 ಮಂತ್ಸ್ ಆದಮೇಲೆ ನನಗೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ, ಅಷ್ಟು ಹಾಲು ಬರ್ತಿಲ್ಲ ಅಂತ ಹೇಳಿದ್ದಕ್ಕೆ ಅವರು ನನಗೆ ಎಲ್ಲ ನೋಡಿಬಿಟ್ಟು ನನಗೆ ಚೆಕಪ್ ಮಾಡಿಬಿಟ್ಟು ಅವರು ಈ ಪೌಡರ್ನ ನನಗೆ ಸಜೆಸ್ಟ್ ಮಾಡಿದ್ರು. ಸೊ ನಾನು ಒಂದ್ಸಲ ಕೇಳಿದೆ, ನನಗೂ ಕೆಲವೊಬ್ಬರೆಲ್ಲ ಹೇಳಿದರು, ನಮ್ಮ ರಿಲೇಟಿವ್ಸ್ ಕೂಡ ಹೇಳಿದರು. ಆ್ಯಂಡ್ ನಾನು ಡಾಕ್ಟರ್ನ ಸಜೆಸ್ಟ್ ಮಾಡಿದ್ದಕ್ಕೆ ಅವರು ಹೇಳಿದರು ನನಗೆ, ಈ ಕ್ಯಾರ್ನ್ಯೂಲ್ಸ್ ಇದು ತುಂಬಾ ಒಳ್ಳೆಯದು ನಿಮಗೆ. ಇದು ಯಾಲಕ್ಕಿಯಿಂದ ಮಾಡಿರ್ತಾರೆ, ತುಂಬ ಚೆನ್ನಾಗಿದೆ. ಇಲಾಚಿ ಫ್ಲೇವರ್ ಇರುತ್ತೆ, ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ನಾನು ಇದರ ಕಾಸ್ಟ್ ಕೂಡ ಕಮ್ಮಿನೇ, 421. ಇದು ನಿಮಗೆ ಬೇಕು ಅಂದರೆ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ನಿಮ್ಗೆ ಆರಾಮಾಗಿ ವೆಬ್ಸೈಟಲ್ಲಿ ಕೂಡ ತೊಗೋಬೋದು. ಇದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಬಟ್ ಇದೇ ಥರದ್ದು ನಾನು ತೊಗೊಂಡಿದ್ದೀನಲ್ವ, ಇದೇ ಥರದ್ದು ಬೇಕು ಅಂದರೆ ನಿಮಗೆ ಅಮೆಝಾನಲ್ಲಿ ಸಿಗೋಲ್ಲ. ಅದು ಬೇರೆ ಫ್ಲೇವರ್ಸ್ ಎಲ್ಲ, ಅಂದರೆ ಇದರಲ್ಲೇ ಬೇರೆ ಕಂಪ್ನಿದು ಸಿಗುತ್ತೆ. ನಿಮ್ಗೆ ಇದೇ ಕಂಪ್ನಿದು ಬೇಕು ಅಂದರೆ ನೀವು ವೆಬ್ಸೈಟಲ್ಲಿ ತೊಗೊಳ್ಳಿ. ಡೆಫಿನೆಟ್ಲಿ ವೆಬ್ಸೈಟಲ್ಲಿ ತೊಗೊಂಡ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಆ್ಯಂಡ್ ಇದ್ರ ಕಾಸ್ಟ್ ಕೂಡ ಕಮ್ಮಿನೇ, 421 ರುಪೀಸ್ ಅಷ್ಟೇ. ಸೊ ನಿಮಗೆ ವೆಬ್ಸೈಟಲ್ಲಿ ತೊಗೊಂಡಿದ್ದು ನಾನು, ಆರಾಮಾಗಿ ತೊಗೋಬೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಫ್ಲೇವರ್ ಕೂಡ ಲೈಕ್ ನಾವು ಇಲಾಚಿ ತಿಂದರೆ ಯಾವ ಥರ ಫ್ಲೇವರ್ ಇರುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ನಾವು ಹಾಲಿಗೆ ಸ್ವಲ್ಪ 1 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಆವಾಗ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಇವಾಗ ಹಾಲು ಸಾಕಾಗ್ತಿದೆ ಅವನಿಗೆ. ಸೊ ಹಾಗಾಗಿ ಇದನ್ನು ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈಗ ನಾನು ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿಂತೀನಲ್ವ, ಸ್ಟಾರ್ಟಿಂಗ್ 2 ಮಂತ್ಸ್ ಅಷ್ಟು ತಿನ್ನೋಕ್ಕೆ ಬಿಡೋದಿಲ್ಲಲ್ವ. ಸೊ ಆಮೇಲೆ ನಾನು ಅದನ್ನು ಕಮ್ಮಿ ಮಾಡಿದ್ದೀನಿ ಈಗ, ಬಿಕಾಸ್ ಸೊಪ್ಪು ತರಕಾರಿ ಚಿಕನ್ ಇದೆಲ್ಲ ಚೆನ್ನಾಗಿ ತಿಂತೀನಲ್ವ, ಹಾಗಾಗಿ ಕಮ್ಮಿ ಮಾಡಿದ್ದೀನಿ. ಸೊ ನೀವು ಸ್ಟಾರ್ಟಿಂಗು ಬಟ್ ಇದನ್ನು ನಾನು ಈಗಲೂ ಯೂಸ್ ಮಾಡ್ತೀನಿ. ಇದು ನನ್ನ ಐ ಥಿಂಕ್ ಇವಾಗ ಫಸ್ಟಿಂದ ನಾನು ಇವಾಗ ಗಂಟನೂ ಇದನ್ನು ಆಲ್ರೆಡಿ 2 ಬಾಕ್ಸ್ ಕಂಪ್ಲೀಟಾಗಿ, 3ನೇ ಬಾಕ್ಸು ಕೂಡ ಕಂಪ್ಲೀಟಾಗಿ ನೋಡಿ ಇಷ್ಟಿದೆ, 3 ಬಾಕ್ಸು ಕಂಪ್ಲೀಟಾಗಿ. ಸೊ ಬೆಸ್ಟ್ ರಿಸಲ್ಟ್. ನಾನು ಈಗೂ ಕೂಡ ಯೂಸ್ ಮಾಡ್ತೀನಿ. ನಾನು ಯಾವಾಗಲೂ ಎಷ್ಟೇ ನಾನು ಚಿಕನ್ ಮಟನ್ ಸೊಪ್ಪು ತರಕಾರಿ ಹಣ್ಣು ಎಲ್ಲ ತಿಂದ್ರೂ ಕೂಡ ಇದನ್ನು ನಾನು ಸಂಜೆ ಹಾಲಿಗೆ ಮಿಕ್ಸ್ ಮಾಡಿಕೊಂಡೇ ಕುಡಿತೀನಿ. ತುಂಬ ಚೆನ್ನಾಗಿದೆ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಇನ್ನು ನಾನು ನೆಕ್ಸ್ಟ್ ಟಿಪ್ ಹೇಳೋದಾದರೆ, ನಾನು ಫಸ್ಟ್ ಟಿಪ್ ಹೇಳೋದ್ನಲ್ಲ ನಿಮಗೆ,
ಫಸ್ಟ್ ಟಿಪ್ಪು ಸೊಪ್ಪು ತರಕಾರಿ ಇದೆಲ್ಲ ತಿನ್ನಿ ಬೆಸ್ಟ್. ಎಲ್ಲ ನೀವು ಎಲ್ಲೇ ಡಾಕ್ಟರ್ ಹತ್ರ ಹೋಗಿದ್ರೂ ಅವ್ರು ಹೇಳೋದು ಫಸ್ಟ್ ಇಷ್ಟೇ. ಡಾಕ್ಟರ್ ಹೇಳೋದೇನೆಂದರೆ ಸೊಪ್ಪು ತರಕಾರಿ ಹಣ್ಣು ಇದೆಲ್ಲ ಇದು ಚೆನ್ನಾಗಿ ತಿನ್ನಿ ಅಂತಲೇ ಹೇಳ್ತಾರೆ ಫಸ್ಟ್. ಓಕೆನಾ, ಇದನ್ನು ಡೆಫಿನೆಟ್ಲಿ ಮಾಡಿ. ನಿಮಗೆ ಒಳ್ಳೆ ಬ್ರೆಸ್ಟ್ ಫೀಡ್ ಮಿಲ್ಕ್ ತುಂಬ ಚೆನ್ನಾಗಿ ಸಪ್ಲೈ ಆಗುತ್ತೆ ಮೊದಲನೇದು. ಆ್ಯಂಡ್ ಎರಡನೇದು, ನೀವು ಹಾಲು ಬರಲ್ಲ ಅಂತ ಅಂದ್ಕೊಳ್ಳೇಬೇಡಿ. ನನಗೂ ಕೂಡ ಡಾಕ್ಟರ್ ಹಾಗೆ ಹೇಳಿದ್ರು. ನಾನು ಸ್ಟಾರ್ಟಿಂಗ್ ಹಂಗೆ ಅಂದ್ಕೊಂಡಿದ್ದೆ. ಡಾಕ್ಟರ್ ಹೋಗಿ ಚೆಕಪ್ ಮಾಡಿಸಿದಾಗ ನನಗೆ ಹಾಲು ತುಂಬ ಕಮ್ಮಿ ಇದೆ, ಬರ್ತಾಯಿಲ್ಲ. ನಮ್ಮ ಪಾಪು ತುಂಬ ಸಣ್ಣ ಬೇರೆ ಇದ್ದ. ಸೊ ಆಗ ಬರ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಡಾಕ್ಟರ್ ಹೇಳಿದ್ರು, ನೀನು ಆ ಥರ ಅಂದ್ಕೊಳ್ಳೇಬೇಡ. ನೀನು ಫಸ್ಟು ನಿನ್ನ ಮೈಂಡಲ್ಲಿ ನೀನು ಹಾಲು ಬರುತ್ತೆ ನಮ್ಮ ಪಾಪುಗೆ ನಾನು ಹಾಲು ಕೊಡಬೇಕು, ಏನಾದರೂ ಸರಿ ಹಾಲು ಕೊಡಬೇಕು ಅಂತ ನೀನು ನಿನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಡು ಅಂತ ಹೇಳಿದ್ರು. ದೆನ್ ನಾನು ಫಿಕ್ಸ್ ಆದೆ. ಆಟೋಮೆಟಿಕ್ಕಾಗಿ ಸ್ವಲ್ಪನೇ ಅದು ಬರ್ತಾ ಹೋಗುತ್ತೆ. ಓಕೆನಾ, ನೀವು ಫಸ್ಟು ನಿಮ್ಮ ಮೈಂಡಲ್ಲಿ ನೀವು ತಿಳ್ಕೊಬೇಕು. ಅದು ಎರಡನೇ ಟಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೂರನೇ ಟಿಪ್ ಏನು ಅಂದರೆ, ಆದಷ್ಟು ನೀವು ಪ್ಲೀಸ್ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಮಿಲ್ಕ್ ಬರಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ನೀವು ಏನಂದರೆ ಅದನ್ನೆಲ್ಲ ತಿಂದರೆ ಅದು ಬರಲ್ಲ. ಮಿನಿಮಮ್ ಆದ್ರೂ ಪಥ್ಯ ಅಂತಾರಲ್ವ, ಸೊ ಈ ಪಥ್ಯನ ನೀವು ಅಂದರೆ ಯಾವುದು ನಮಗೆ ಬೇಗ ಮಿಲ್ಕ್ ಬರೋವಂಥ ಫುಡ್ ನಾನು ಹೇಳಿದ್ನಲ್ಲ, ಈ ರೀತಿ ಸಬ್ಬಕ್ಕಿ ಸೊಪ್ಪು ಇದನ್ನು ತಿನ್ನಿ ತುಂಬ ಚೆನ್ನಾಗಿ ಹಾಲು ಬರುತ್ತೆ. ಯಾವುದು ನಮಗೆ ಹಾಲು ಬರುತ್ತೋ ಅಂಥ ಫುಡ್ಸ್ನ ನೀವು ತಿನ್ನಿ ಫಸ್ಟು. ಯಾವುದೋ ಈ ರೀತಿ ಜಂಕ್ ಫುಡ್ಸು ಈ ರೀತಿ ಎಲ್ಲ ನಿಮ್ಗೆ ಏನೇನೋ ತಿಂದರೆ ಅದು ಹಾಲು ಬರಲ್ಲ, ಅದು ಕೂಡ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಇದನ್ನು ಆಮೇಲೆ ನೀವು ಆಫ್ಟರ್ 5-6 ಮಂತ್ಸ್ ಆದಮೇಲೆ ಸ್ವಲ್ಪ ತಿನ್ಬೋದು. ನಿಮ್ಗೆ ಆಸೆ ಇರುತ್ತೆ ಗೊತ್ತಲ್ವ, ಆಸೆ ಅದೆಲ್ಲ ಇದ್ರೆ ತೊಂದರೆ ಇಲ್ಲ, ತಿನ್ನಿ. ಯಾವಾಗಾದರೂ ಒಂದೊಂದ್ಸಲಿ ಈ ಥರ ಚಿಕನ್ನು KFC ಈ ಥರ ಏನೇನೋ ಅಂದ್ಕೊಂಡಿರ್ತಿರಲ್ಲ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ತಿನ್ನಿ. ಬಟ್ ದಿನ ತಿನ್ನಬಾರ್ದು. ಯಾವಾಗಾದ್ರೂ ಒಂದೊಂದ್ಸಲಿ ತಿಂದರೆ ಏನೋ ತೊಂದರೆ ಆಗೋದು. ದಿನ ಅದನ್ನೇ ಈ ಥರ ಜಂಕ್ ಫುಡ್ಸ್, ಗೋಬಿ ಮಂಚೂರಿ ಇದನ್ನು ಅಂತ ತಿನ್ನೋಕ್ಕೆ ಹೋಗಬೇಡಿ. ನಾನು ಇವತ್ತವರೆಗೂ ತಿಂದಿಲ್ಲ ಗೋಬಿ ಮಂಚೂರಿ ಇದೆಲ್ಲ. ಸೊ ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ದೀನಿ ನಾನು. ತುಂಬ ಯಾವಾಗಾದರೂ ರೇರು ಅಂದರೆ ನಿಮಗೆ ಇವಾಗ ನಾವಿನ್ನೂ 6 ಮಂತ್ಸ್ ಅಲ್ವಾ, ಸೊ 1 ಇಯರ್ ಗಂಟ ನಾವು ಸ್ವಲ್ಪ ಲಿಮಿಟಲ್ಲಿ ಇರಬೇಕು. ಆಮೇಲೆ ನಾವು ಏನು ಬೇಕು ನಾವು ತಿನ್ಕೋಬೋದು. ಸೊ ನಮ್ಮ ಬಾಣಂತನಕ್ಕೆ ನಾವು ಸ್ವಲ್ಪ ಪಕ್ಕೆ ಇರಬೇಕಾಗುತ್ತೆ. ಸೊ ಇದನ್ನು ಇಷ್ಟನ್ನು ಫಾಲೋ ಮಾಡಿ, ಅವಾಗ ನೀವು ಡೆಫಿನೆಟ್ಲಿ ನಿಮಗೆ ಹಾಲು ಬಂದೇ ಬರುತ್ತೆ. ಓಕೆನಾ, ಇಷ್ಟೇ ಗಾಯ್ಸ್ ನನ್ನ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಗುಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋಸ್ ಆಗಿರ್ಬೋದು, ಅಥವಾ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಇನ್ನೂ ಕೆಲವೊಂದಷ್ಟು ಯೂಸ್ಫುಲ್ ವಿಡಿಯೋಸ್ ನಿಮ್ಮ ಜೊತೆ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಟಿಲ್ ದೆನ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.